ಒಂದು ಕಡೆ ಖುಷಿ ಆಗುತ್ತೆ ಮೇಡಮ್ ಇದೆಲ್ಲ ನೋಡಿದ್ರೆ. ಇದೆಲ್ಲ ಇಷ್ಟೊಂದು ಜನ ಎಲ್ಲ ಸೇರಿದಾರಲ್ಲ, ಅವ್ರಿಗೆ ದೇವರ ಸ್ಥಾನ ಕೊಟ್ಟಿದ್ದೀವಲ್ವಾ, ಅದರಿಂದ ಎಷ್ಟೊಂದು ಜನಗಳೆಲ್ಲ ಬರ್ತಾ ಇದ್ದಾರೆ ನೋಡೋದಕ್ಕೆ. ಖುಷಿ ಆಗುತ್ತೆ. ಒಂದು ಕಡೆ ಇರಬೇಕಾಗಿತ್ತೇನೋ ಅವರೆಲ್ಲರೂ ಇನ್ನೂ ಅಚೀವ್ ಮಾಡ್ತಿದ್ರು ಅಂತ ಖುಷಿ ಆಗುತ್ತೆ. ಪುನೀತ್ ಅವ್ರು ನೆನೆಸ್ಕೊಂಡ್ರಂತೂ ತುಂಬ ಬೇಜಾರಾಗುತ್ತೆ. ನಾವು ಮೇಲ್ಕೋಟೆ ಆಗಿರೋದ್ರಿಂದ ಅಣ್ಣ ಬಾಣಿಸಿಲಿ ಮತ್ತು ಇವಾಗ ಬಂದಿದ್ದರು. ಆ್ಯಕ್ಚುಲಿ ನಾವು ಅವ್ರನ್ನ ನೋಡಿದ್ರೆ ತುಂಬ ಒಳ್ಳೆ ಮನಸ್ಸಿಂದ ಒಂದು ಫೋಟೋ ಮಿಸ್ ಆಗ್ತಲ್ಲ ಅಂತ ಈಗಲೂ ಫೀಲ್ ಮಾಡ್ಕೊಳ್ತಾ ಇದ್ದೀವಿ. ಅವರೆಲ್ಲ ನಮ್ಮ ಮಕ್ಳಿಗೆ ಒಳ್ಳೆ ಆಯುಸ್ಸು ಆರೋಗ್ಯ ಕೊಡಲಿ, ಒಳ್ಳೆ ಆಶೀರ್ವಾದ ಆರೈಸಲಿ ನಮ್ಮನ್ನೆಲ್ಲ ಅಂತ ನಾವು ಕೇಳ್ಕೊಳ್ತೀವಿ ಅಷ್ಟೇ. ತುಂಬ ಫೀಲ್ ಆಗ್ತಾ ಇದೆ. ಪುನೀತ್ ರಾಜ್ಕುಮಾರ್ ಅವರು ತೀರೋಗಿದ್ದು ಈಗ ಅಣ್ಣವ್ರಿಗೆ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಒಂದು ಸರ್ಟನ್ ಏಜ್ ಆಗಿದೆ ಅಲ್ವಾ. ಪಾಪ ಪುನೀತ್ ಅವರು ನಮಗೆಲ್ಲ ಒಂದು ಮಾದರಿಯಾಗಿದ್ದರು, ಮಾಡೆಲ್ ಆಗಿದ್ರು. ಎಲ್ಲ ಯೂತ್ಗೆ ಯಾವ ರೀತಿ ಯೂತ್ಗಳು ಮುಂದೆ ಹಾದಿಯಾಗಿ ಕೊಟ್ಟಿದ್ರು, ಆ ಹಾದಿ ಎಲ್ಲ ಈಗ ಆ ಹಾದಿಲೇ ನಡೀತಾ ಇದ್ದಾರೆ. ಒಂದು ಹೋಟೆಲ್ಗೆ ಹೋಗಲಿ, ಒಂದು ಬಿರಿಯಾನಿ ಹೋಟೆಲ್, ಒಂದು ನಾಟಿ ಸ್ಟೈಲ್ ಹೋಟೆಲ್, ಎಲ್ಲೇ ಹೋದ್ರೂ ಪುನೀತ್ ಪುನೀತ್ ಪುನೀತ್. ಅದು ತುಂಬ ಫೀಲ್ ಆಗುತ್ತೆ ಮ್ಯಾಮ್. ಅದು ಮರೆಯೋದಕ್ಕೆ ಆಗಲ್ಲ ನಾವು, ಅಷ್ಟು ಫೀಲ್ ಆಗುತ್ತೆ. ಅದೇ ನಮ್ಮ ಮಕ್ಳಿಗೆ ಹೇಳ್ತಾ ಇರ್ತೀನಿ, ಇವನು ಡ್ಯಾನ್ಸ್ಗೆ ಹೋಗ್ತಾನೆ ನನ್ನ ಮಗ, ಹೇಳ್ತಾ ಇರ್ತೀನಿ ಪುನೀತ್ ಆದಿಲೆ ತುಳಿಯೋ, ಅವ್ರ ವೇಳೆ ನೀನು ಹೋದ್ರೆ ಏನಾದರೂ ಒಂದು ಅಚೀವ್ ಮಾಡ್ಬೋದು ಅಂತ. ಅವರೊಂದು ಫಿಲಮ್ ಡೈಲಾಗ್ಸ್ ಎಷ್ಟೊಂದು ಹೇಳಿದಾರಲ್ವ, ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ, ನಾವು ದೇವ್ರಾಗಬೇಕು, ದೇವ್ರ ಸ್ಥಾನ ಕೊಡಬೇಕು, ಇಲ್ಲಿ ಇಲ್ಲದೆ ಹೋಗಲಿ ದೇವ್ರ ಸ್ಥಾನ ಕೊಡಬೇಕು ಅಂತ ಹೇಳಿದರು. ಆ ದೇವ್ರ ಸ್ಥಾನ ಅವ್ರು ಪಡ್ಕೊಂಬಿಟ್ರು ಆ್ಯಕ್ಚುಲಿ ಆಗಲೇ. ಅದೊಂದು ಫೀಲ್ ಆಗಿಬಿಟ್ರು ಮ್ಯಾಮ್, ಆಗಿಬಿಟ್ರು, ದೇವ್ರ ಆಗಿಬಿಟ್ರು. ಅದೊಂದು ಫೀಲ್ ಆಗುತ್ತೆ. ಎಷ್ಟೋ ಮೂವೀಸಲ್ಲಿ ಅವರು ಹೇಳಿದ್ದಾರೆ, ದೇವ್ರಾಗ್ತೀವಿ, ಇಲ್ಲಿ ಇಲ್ಲದೆ ಹೋಗಲಿ ನಾವು ದೇವ್ರ ಸ್ಥಾನ ತುಂಬಬೇಕು ಅಂತ. ಆ ದೇವ್ರ ಸ್ಥಾನ ಅವ್ರಿಗೆ ಆಗ್ಲೇ ಆಗ್ಬಿಟ್ರು, ಪರಮಾತ್ಮ ಆಗ್ಬಿಟ್ರು. ಅದೊಂದು ಫೀಲ್ ಆಗುತ್ತೆ ಮ್ಯಾಮ್. ನಾವು ಈ ಥರ ಫೋರ್ಸ್ ಕೊಡಲಿ, ಇದು ಮಾಡಲಿ ಅಂತ ನಾವು ಹೇಳ್ತಾ ಇಲ್ಲ, ನಾವು ಮನಸ್ಫೂರ್ತಿಯಾಗಿ ಮನಸ್ಸಾಕ್ಷಿಯಾಗಿ ಹೇಳ್ತಾ ಇದ್ದೀವಿ. ಬೇಜಾರಾಗುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮ್ಯಾಮ್, ಡಾಕ್ಟರ್ ರಾಜ್ಕುಮಾರ್ ಆಗಿನ ಮೂವಿಗಳಲ್ಲಿ ನೋಡ್ತಾ ಇದ್ರಲ್ಲ ಸಿನಿಮಾಗಳು, ಹೌದು. ಸಿನಿಮಾಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ? ನಮಗೆ ಸನಾದಿ ಅಪ್ಪಣ್ಣ ತುಂಬಾ ಇಷ್ಟ ಆಗುತ್ತೆ ಮೇಡಮ್. ಇವ್ರ ಹೆಸರು ಜಯಪ್ರದಾ ಅಂತಾನೆ ನನ್ನ ಹೆಸರು. ನಮ್ದು ಮೇಲ್ಕೋಟೆ ಶೂಟಿಂಗ್ ಸ್ಪಾಟ್ ಇರೋದ್ರಿಂದ ಜಯಪ್ರದಾ ಶೂಟಿಂಗ್ ತೆಗಿಯಕ್ ಬಂದಾಗಿಂದ ಆವಾಗ್ಲೇನೆ ನಮ್ಮ ಅಮ್ಮ ಇವಳಿಗೆ ಸನಾದಿ ಅಪ್ಪಣ್ಣ ಮೂವಿ ನನಗೆ ತುಂಬಾ ಇಷ್ಟ ಆಗುತ್ತೆ ಮೇಡಮ್. ಮತ್ತೆ ಇದು ಭಕ್ತ ಕುಂಬಾರ, ಅದು ತುಂಬ ಹಳೆ ಮೂವೀಸ್ ರಾಜ್ಕುಮಾರ್ದು ಎಲ್ಲ ಇಷ್ಟ ಆಗುತ್ತೆ ಮೇಡಮ್, ಖುಷಿ ಆಗುತ್ತೆ. ಅವ್ರಿಗೆ ಯಾವ ಮೂವಿನೂ ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ ಆಗಲ್ಲ ಅಲ್ವಾ ಮ್ಯಾಮ್. ಎಲ್ಲದರಲ್ಲೂ ಒಂದು ಈಗ ಮಣ್ಣಿನ ಒಂದು ತೆಗೆದ್ರ ಮಣ್ಣಿನ ಬಗ್ಗೆ ಎಲ್ಲ ತಿಳಿಸ್ಕೊಟ್ರು ರೈತರಿಗೆ. ಈಗ ಸಿಟಿಲಿರೋರೆಲ್ಲ ಮತ್ತೆ ಹಳ್ಳಿಗೆ ಹೋಗಿ ಮತ್ತೆ ವ್ಯವಸಾಯ ಮಾಡಿದ್ರು. ಆ್ಯಂಡ್ ಆ್ಯಕ್ಚುಲಿ ಹೇಳೋದು ಏನು ಅಂದರೆ, ಈಗಿನ ಜನತೆಗೆ ಯಾರು ಮ್ಯಾಮ್, ಈಗಿನ ಜನತೆಗೆ ಯಾವುದೋ ಒಂದು ಮಾಡಲ್ಲೇ ಇಲ್ಲ, ಒಂದು ಮಾದರಿನೇ ಇಲ್ಲ. ರಾಜ್ಕುಮಾರ್ ಎಷ್ಟು ಮಾದರಿಯಾಗಿದ್ದರು. ನನ್ನ ಅಭಿಪ್ರಾಯ ಏನಂದರೆ, ಈ ರೀತಿ ಮಾದರಿ ಆಗಬೇಕು ನೆಕ್ಸ್ಟ್. ಈಗಿನ ಯೂತು ರಾಜ್ಕುಮಾರ್ನ ಫಾಲೋ ಮಾಡಿದ್ರೆ ತುಂಬ ಯುಟಿಲೈಸ್ ಆಗುತ್ತೆ, ಯೂಸ್ಫುಲ್ ಆಗುತ್ತೆ ಅಂತ ನನ್ನ ಒಪಿನಿಯನ್ ಮ್ಯಾಮ್. ಅದೇ ರಾಜ್ಕುಮಾರ್ ಅವರು ಮೂವಿ ನೋಡಬೇಕು ಅಂತಂದ್ರೆ ತುಂಬಾ ಕಷ್ಟ ಪಡ್ಕೊಂಡು ಬರೋದು, ಈ ಡೇಟ್ ಆಗುತ್ತೆ ಹೌದೌದು, ಎತ್ತಿನ ಗಾಡಿಯಿಂದ ಹೌದು ಹೌದು. ತುಂಬಾ ಅಂದ್ರೆ ಬಂಗಾರದ ಮನುಷ್ಯ ನೋಡಿ, ಎಷ್ಟೊಂದು ಜನ ಸಿಟಿಲಿದ್ದ ಜನ ಎಲ್ಲ ಮತ್ತೆ ಮರಳಿ ಮಣ್ಣಿಗೆ ಹೋಗಿ ಆ ಮಣ್ಣಿನ ಬೆಲೆಯನ್ನು ತಿಳಿಸ್ಕೊಟ್ರು. ಅದು ಆ್ಯಕ್ಚುಲಿ ನಾವು ಒಬ್ರಿಗೊಬ್ರು ಕಾಂಟ್ಯಾಕ್ಟಾಗಿ ಮಾತಾಡಿದ್ರೆ ಗೊತ್ತಾಗಲ್ಲ, ಆದರೆ ಅದು ಒಂದು ಫಿಲಮ್ ಅಷ್ಟು ಅಟ್ರಾಕ್ಷನ್ ಮಾಡ್ತು ಅಂದರೆ ಈಗಿನ ಜನತೆ, ಈಗಿನ ಫಿಲಮ್ ಆ್ಯಕ್ಟ್ರೆಸ್ಗಳು ಯಾಕೆ ಆ ರೀತಿ ಮಾಡಬಾರ್ದು? ಬರೀ ಬೇರೆ ಥರ ಎಲ್ಲ ತೋರಿಸಿದ್ರೆ ಆಗಲ್ಲ ಮ್ಯಾಮ್. ಒಂದು ಮಾದರಿಯಾಗಿ ಇಟ್ಕೊಂಡ್ರೆ ನಮ್ಮ ಭಾರತ ದೇಶನೂ ಮುಂದುವರಿಯುತ್ತೆ, ಕರ್ನಾಟಕನೂ ಆ್ಯಕ್ಚುಲಿ ಮುಂದುವರಿಯುತ್ತೆ. ಅಷ್ಟು ಮಾತ್ರ ಹೇಳ್ಬೋದು. ಈಗ ಸ್ಟೋರಿಗಳಾಗಿರ್ಬೋದು, ಹೌದು, ಒಂದು ಸಾಂಗ್ ಆಗಿರ್ಬೋದು, ಹೌದು. ಒಂದು ಜೀವನ ಈಗ ಬಾನಿಗೊಂದು ಎಲ್ಲೆಗೆಲ್ಲಿದೆ, ನಿನ್ನ ಆಸೆಗೆಂದು ಕನಿದೆ, ಏಕೆ ಕನಸು ಕಾಣುವೆ, ಅದೊಂದು ಸಾಂಗ್ ಕೇಳಿದ್ರೆ ಮ್ಯಾಮ್ ನಾವು ಎಷ್ಟು ಫೀಲ್ ಮಾಡ್ಕೊಂಡಿರ್ತೀವಿ, ಎಷ್ಟು ದುರಾಸೆ ಇರುತ್ತೆ ಎಲ್ಲ ಹೊರಟೋಗುತ್ತೆ ಮ್ಯಾಮ್. ಅದೊಂದು ಸಾಂಗ್ ಕೇಳಿದ್ರೆ ನಮ್ಮ ದುರಾಸೆನೇ ಬೇಡ, ನಾವು ಎಷ್ಟು ದೇವ್ರು ಕೊಟ್ಟಿದ್ದಾನೆ ಅಷ್ಟಲ್ಲೇ ಅನುಭವಿಸ್ಕೊಂಡು ಹೋಗೋಣ ಅನ್ನೋ ಫೀಲ್ ಬರುತ್ತೆ ಮ್ಯಾಮ್. ಅದಂತೂ ನಿಜ. ಒಂದೊಂದು ಪಾತ್ರನೂ ಒಂದೊಂದು ಮಾದರಿಯಾಗಿ ತೊಗೊಂಬಿಟ್ರೆ ನಮ್ಮ ರಾಜ್ಯ, ನಮ್ಮ ದೇಶನೇ ಮುಂದುವರೆದು ಬಿಡುತ್ತೆ ಮ್ಯಾಮ್. ಅಷ್ಟು.